ಜಯ ಆಂಜನೇಯ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಚರಣ್. ಸೊ ಗೈಸ್, ಇವತ್ತು ಎಲ್ಲರೂ ರೆಡಿಯಾಗಿ ನಾವು ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಪೆಟ್ರೋಲ್ ಸ್ಟೇಷನ್ಗೆ ಬಂದು ತಲುಪಿದ್ದೀವಿ ನಾವು ಬಾಯ್ಸ್ ಎಲ್ಲ. ಇನ್ನೂ ನಮ್ಮ ಇನ್ನೊಬ್ಬನ ಫ್ರೆಂಡ್ ಬರಬೇಕು. ಅವ್ನು ಬಂದಿದ್ದ ತಕ್ಷಣವೇ ಬಿಡೋದೆ. ಅವನ ಹತ್ರ ಎಲ್ಲ ಆಯಿಲು ಎಲ್ಲ ಇದೆ ಅವನ ಹತ್ರನೇ. ಸೊ ಅವ್ನು ಬಂದಿದ್ದ ತಕ್ಷಣವೇ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಬಿಡೋದೆ ಗೈಸ್. ಸೊ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದ ತಕ್ಷಣವೇ ನಿಮ್ಗೆ ಬಿಡೋವಾಗ ನಾನು ಸಿಗ್ತೀನಿ. ಸೊ ಗೈಸ್, ಬಿಡ್ತಾ ಇದ್ದೀವಿ ಇವಾಗ. ಜಾಸ್ತಿ ಹೊತ್ತು ಕಾಯಿಸ್ಬಿಟ್ಟಿರೋದು MP. ಎಷ್ಟೊತ್ತಿಗೆ ನಾವು ಬಂದಿದ್ದು 4:15. ಇವಾಗ ಎಷ್ಟು ಬರೋ ಟೈಮು? 6:15 ಇವಾಗ ಟೈಮು ಬಿರೋಷ್ಟೊಳಗಡೆ. ಈ MPದು ತುಂಬ ಲೇಟ್ ಆಗಿಬಿಡ್ತು MP. ಸೊ ಬಿಡ್ತಾ ಇದ್ದೀವಿ. ಗೈಸ್, ನೆಲಮಂಗಲ ಟೋಲ್ ರೀಚ್ ಆದ್ವಿ ಇವಾಗ. ಅವಾಗೆ ಬಿಟ್ಟಿದ್ದು ಇವಾಗ ರೀಚ್ ಆದ. ಯಾಕೆ ನಾನು ನಿಮಗೆ ತೋರ್ಸೋಕ್ಕೂ ಆಗಿಲ್ಲ, ಯಾಕಂದರೆ ಫಾಸ್ಟಾಗಿ ಓಡಿಸ್ತಿದ್ದೆ. ಗ್ಲೌಸ್ ಬೇರೆ ಹಾಕ್ಕೊಂಡಿದ್ದೆ ನಾನು. ಫೋನ್ ಎತ್ತೋದು ಸ್ವಲ್ಪ ರಿಸ್ಕಿ ಆಗಿರುತ್ತೆ ಅಂತ ನಾನು ತೋರ್ಸೋಕ್ಕೆ ಹೋಗಲಿಲ್ಲ. ಸೊ ಮುಂದಕ್ಕೆ ನಾವು ಟಿಫನ್ ತಿನ್ನೋಕ್ಕೆ ನಿಲ್ಲಿಸ್ತೀವಿ. ಆವಾಗ ನಿಮಗೆ ತೋರಿಸ್ತೀನಿ ಎಲ್ಲಿ ಹೆಂಗೆ ಮುಂದಿನ ಪ್ರಯಾಣ ಹೆಂಗೆ ಅಂತ ನೋಡಿ. ಹಂಗೆ ಹಾಸನ್ಗೆ ರೀಚ್ ಆಗಿದ್ವಿ. ಹಾಸನ್ ರೀಚ್ ಆಗಿ ಅಲ್ಲಿ ಮಾಮೂಸ್ ಹೋಟ್ಲ್ ಅಂದ್ಬಿಟ್ಟು ಒಂದು ಇಡ್ಲಿ ಹೋಟೆಲ್ ಇತ್ತು ಇಲ್ಲಿ. ಅಲ್ಲಿ ಹೋಗಿ ಊಟ ಮಾಡೋಣ ಅಂದ್ಬಿಟ್ಟು MP ಸಜೆಸ್ಟ್ ಮಾಡ್ದೆ. ಅದಕ್ಕೋಸ್ಕರ ಹೋಗಿದ್ವಿ ಅಲ್ಲಿ. ಅಲ್ಲಿ ಹೋಗಿ ತುಂಬ ನಾಯ್ಸ್ ಇತ್ತು. ಅದಕ್ಕೋಸ್ಕರ ನಾನು ಇಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ತೋರಿಸ್ತೀನಿ ರೀ ಹೆಂಗಿತ್ತು ಏನು ಅಂತ. ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. MP ಹೆಂಗೆ ಇದೆ? ಇಡ್ಲಿ ಚೆನ್ನಾಗಿದೆಯಾ? ತುಪ್ಪ ಸಕ್ಕದಾಗಿ ಹಾಕ್ಬಿಟ್ಟಿದ್ದಾರೆ. ಪಲಾವ್ ಹೆಂಗಿದೆ ಬ್ರೋ? ತಿಂದ? ಚಟ್ನಿ? ನೋಡ್ಬೋದು ನೀವು ಒಳಗಡೆ. ಏನು ಅಷ್ಟೇನು ದೊಡ್ಡದಾಗೇನಿಲ್ಲ, ಚಿಕ್ಕ ಹೋಟ್ಲದು. ಅವರು ಟವಲ್ ಹಾಕೊಂಡು ಅಲ್ಲಿ ಇದಿರಲ್ಲ, ಅವರೇ ಮಾಮು. ಗೈಸ್, ಹಾಸನಿಗೆ ರೀಚ್ ಆಗಿದ್ದೀವಿ. ಹಾಸನಲ್ಲಿ ತಿರ್ಗಾ ರಿಸರ್ವ್ ಬಿದ್ದುಬಿಡ್ತು ಗಾಡಿ. ತಿರ್ಗಾ ಇವಾಗ ಇಲ್ಲಿ ಮಾಡಿಕೊಂಡು ತಿರ್ಗಾ ಬಂದಿದ್ದೀವಿ. ಸೀರಿಯಸ್ ಆಗಿ ಯಾವತ್ತು ನಮ್ಮ ಹರ್ಷಿತ್ ಗಾಡಿ ಯಾವತ್ತೂ ಇಷ್ಟು ಕಮ್ಮಿ ಕೊಟ್ಟಿದ್ದೇ ಇಲ್ಲ. ಏನು ಬ್ರೋ, ಯಾಕೆ ಏನು ಕಾರಣ ಅನ್ಕೊಂತೀಯ ಬ್ರೋ? ಅವಾಗ ಹಂಗೆ ಮಾಡಿಬಿಡುತ್ತೆ ಅಂತೀಯ ಬ್ರೋ? ಏನು ಬ್ರೋ ಏನು ಮಾಡೋಕ್ಕಾಗಲ್ಲ ಗೈಸ್. RX ಇಟ್ಟಿರೋರು ಅರ್ಥ ಮಾಡ್ಕೊತಾರೆ ಇದ್ರ ಬಗ್ಗೆ. ಅದು ಡಬಲ್ಸ್ ಹೊಡಿತಾ ಇದ್ವಿ. ಅವ್ರಿಗೆಲ್ಲ ಚೆನ್ನಾಗಿ ಕೊಟ್ಟಿದ್ದೆ ಮೈಲೇಜ್ ಎಲ್ಲ. ಅಂದರೂ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ವಿ. ನಮಗೂ ಒಂದು 28ಇಂದ 30 ಕೊಟ್ಟಿದ್ದೆ. ನೆಕ್ಸ್ಟು ಈ ಫುಲ್ ಟ್ಯಾಂಕ್ ಎಲ್ಲಿವರೆಗೂ ಹೋಗುತ್ತೆ ನೋಡಬೇಕು. ಸೊ ಗೈಸ್, ಕಂಟಿನ್ಯೂ ವಾಚಿಂಗ್. ಸೊ ಗೈಸ್,
ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸಕಲೇಶ್ಪುರಕ್ಕೆ ಒಂದು ರೂಟ್ ತಗೊಂಡ್ವಿ ನಾವು. ರೂಟ್ ಬಂದ್ಬಿಟ್ಟು ತುಂಬ ಅಥೆಂಟಿಕ್ ಆಗಿತ್ತು. ಸಡನ್ ಆಗಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಜಾಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಇದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೂಟಲ್ಲಿ ನಾವು ಟ್ರಾವೆಲ್ ಮಾಡ್ತೀರ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಮೇಲೆ ಇನ್ನೂ ಸಖತ್ತಾಗಿರುತ್ತೆ ಆಬ್ವಿಯಸ್ಲಿ. ಸಡನ್ ಆಗಿ ನೋಡಿದ್ವಿ ಇಲ್ಲಿ. ಅಲ್ಲಿ ಯಾರು ಹೋಗಲ್ಲ, ಹೋದ್ರೆ ಬರಕ್ಕೂ ಆಗಲ್ಲ. ಇದು ಫುಲ್ ಕಾಡೇ ಅಲ್ಲ ಬ್ರೋ ಕಂಪ್ಲೀಟ್ ಆಗಿ. ಫುಲ್ ಕಾಡು. ಅದೇ ಪ್ರಾಪರ್ಟಿಗಳು ಇಲ್ಲಿ ಹಿಂಗೆ ಇರ್ತವೆ. ಪ್ರಾಪರ್ಟಿಗಳು ಮಾಡಾಕ್ಬಿಟ್ಟಿರ್ತಾರೆ ಎಲ್ಲಾನು. ನೋಡು ಎಲ್ಲಿ ಅದ ಬ್ರೋ. ನಾವೆಲ್ಲ ಅಲ್ಲಿ ಹೋಗ್ತೀವಿ ಬ್ರೋ, ಅಲ್ಲಿ ಕಾಣಿಸ್ತಿದೆ ಬೆಟ್ಟ. ಅದೇ ಓಕೆ. ಏನು ಇದೆ ಈ ಸಕ್ಕದಾಗಿದೆ. ಇನ್ನು ಅಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಇವ್ರು ಹೋಗಿದ್ರು, ನಾನು ಹೋಗ್ಬೇಕಿತ್ತು. ಸಡನ್ ಆಗಿ ಏನೋ ಒಂದು ಅನ್ಫಾರ್ಚುನೇಟ್ಲಿ ಹೋಗಕ್ಕಾಗಿಲ್ಲ. ಅದು ಹೇಳಿದ್ರೇನು ಟ್ರೋಲ್ ಆಗೋಗ್ಬಿಡುತ್ತೆ ಅದು. ಸೊ ಮೇಲೆ ತೋರಿಸ್ತೀನಿ ಗೈಸ್ ನಿಮ್ಗೆ. ಗೈಸ್ ಪೀಕಿಗೆ ಬಂದ್ವಿ, ಇವಾಗ ರೀಚ್ ಆಗಿದ್ವಿ. ಬರೋ ರೂಟಲ್ಲೇ ನೋಡಿದೆ, ಇಟ್ ವಾಸ್ ಅಮೇಝಿಂಗ್. ವ್ಯೂ ವಾಸ್ ರಿಯಲಿ ಅಮೇಝಿಂಗ್. ಮೆಸ್ಮರೈಸ್ ಆಗಿಬಿಟ್ಟೆ ನಾನು ನೋಡಿಬಿಟ್ಟು. ಹಂಗೆ ಹೋಗ್ತಿದ್ದೀವಿ, ಇನ್ನೂ ಮೇಲ್ಗಡೆ ಹತ್ತಿಲ್ಲ. ಹಂಗೆ ನಡೀರಿ ಹೋಗೋಣ. ಮಲೆನಾಡು ಗಿಡ್ಡಗಳು. ಏನಂಪಿ ಅದು? ಗಿಡ ನೋಡಿ. ಏನೋ ಬಿಲ್ಪತ್ರೆ ತರ ಐತೆ ಅದು. ಅದು ಬಿಲ್ಪತ್ರೆ ಅಲ್ಲ ಅಪ್ಪಿ, ಅದು ಬೇರೆ ಯಾವ ಥರನೇ ಐತೆ. ನೋಡಿ ಇಲ್ಲೇ ಇದಲ್ಲಪ್ಪ ಅಲ್ಲೂ. ಇಲ್ಲೇ ಹಿಂಗಿದೆ ಜಾಗ. ಬರೋವಾಗಂತೂ ಅಮೇಝಿಂಗ್ ಆಗಿತ್ತು. ವ್ಲಾಗ್ ಮಾಡೋಕ್ಕಾಗಿಲ್ಲ ಅವಾಗ. ಒಳ್ಳೆ ಆಫ್ ರೋಡು. MP ಬಿದ್ದೇ ಹೋಗ್ಬಿಟ್ಟ. ಅದು ಯಾರು ನೋಡ್ತಾರ ವ್ಲಾಗು ಗೊತ್ತಿಲ್ಲ. ನಾವೇ ನೋಡ್ಬೇಕು. ಜನರೇನು ಅಷ್ಟೇನಿಲ್ಲ, ಇವಾಗ ಕಮ್ಮಿ ಇದ್ದಾರೆ. ಲಾಸ್ಟ್ ಟೈಮ್ ಒಂದ್ 4 ಜನ ಇದ್ರು. ಹೌದಾ? ನಾವೇ ಜಾತಿ ಜನ ಇದ್ದಿದ್ದು. 4 ಅದು ನಮ್ಮ ಏರಿಯಾ ಹುಡುಗ್ರೆ. ಕಾರಲ್ಲಿ ಬಂದಿದ್ರು ಅವರು. ಇಲ್ಲೇ ಸಿಕ್ತಿದ್ರು ಇಲ್ಲಿ. ಓಕೆ, ಇವಾಗ ಜನರು ಇದ್ದಾರೆ, ಏನು ಅಷ್ಟು ಜನ ಇಲ್ಲ. ಇನ್ನೊಂದು MP ಇದೆ ಬಿಡು. ಬರ್ತಾರೆ ಬ್ರೋ, ಜನ ಬರ್ತಾರೆ. ಅದೇ ಬ್ರೋ. ಅಂದ್ರೆ ಹೆಂಗೆ ಒಂದು 2-3 ಗಂಟೆಗೆ ಹಂಗೆ ಇನ್ನೂ ಚೆನ್ನಾಗಿರುತ್ತಲ್ಲ. ಗಾಡಿಯಲ್ಲಿ ಇಡೋಣ, ಎತ್ಕೊಂಡ್ ಬಂದ್ಬಿಡು ಬ್ರೋ. ಟೆಂಟಲ್ಲಿ ಹಾಕೊಂಡ್ಬಿಡೋಣ. ಇಲ್ಲೇ ನನ್ನ ಮೇಲೆ ಹಾಕ್ಬಿಡಿ ಬ್ರೋ. ಇಲ್ಲಂದ್ರೆ ಇದು ಸುನೀಲ್ ಅವರು 3 ವರ್ಷದಿಂದ ಬರ್ತಿದಾರಂತೆ. ಈ ಗಾಡಿ ಹಂಗೆ ಇದೆ ಅಂತ ಇಲ್ಲೇ. ಹೆಲ್ಮೆಟ್ ಇಕ್ಬೋದಾ? ನೀವು ಇರ್ತೀರಲ್ಲ ಅಣ್ಣ, ನೀವು ಊಟಕ್ಕೆ ಹೋಗ್ತೀರಾ? ಓಕೆ. ಗೈಸ್ ಮೇಲ್ಗಡೆ ಬಂದಿದೆ ಗೈಸ್. ಇದು ಹೆಸರು ತಕ್ಕಂಗೆ ಇದಲ್ಲ ಗೈಸ್, ಇದು ದೇವ್ರ ಮಳೆ ಇದ್ದಂಗೆ ಇದೆಯಲ್ಲ ಅಪ್ಪ. ಏನ್ ಗೈಸ್ ಇದು? ಓ ಏನ್ ಗೈಸ್ ಇದು? ಅಮೇಝಿಂಗ್ ಅಮೇಝಿಂಗ್. ಇಲ್ಲಿ ನೋಡ್ಬೋದು, ಫುಲ್ ಒಂಥರ ಮೈಂಡ್ ಎಲ್ಲ ಒಂಥರ ರಿಫ್ರೆಶ್ ಆಗ್ಬಿಟ್ಟಿರೋದು. ಸಕ್ಕದಾಗಿದೆ ಗೈಸ್, ಅಮೇಝಿಂಗ್. ಇಲ್ಲೊಂದು ಟೆಂಟ್ ಹಾಕೋಣ ಅಂತ ಇದೀವಿ.
ಅಲ್ಲೋಗೋಣ ಅಲ್ಲೇ. ಬೈಪಿ ಹೋಗೋಣ. ಏನಂಪಿ ಹಿಂಗಿದೆ ಇದು? ಅದೇ ಹರ್ಷಿತ್ ಪಾಪ, ಹರ್ಷಿತ್ಗೆ ಅಲ್ಲೂ ಹೋಗ್ಬೇಕಿತ್ತು. ಬ್ರೋ ಈ ಬ್ಲಾಗ್ ನೋಡಿದ್ರೆ ಬ್ರೋ ಇಲ್ಲಿಂದಾನೆ ಅಲ್ಲಿಗೆ ಹೋಗಿರ್ಬೋದು ಬ್ರೋ. ಸುಮ್ಮನೆ ನೀವು ಅಲ್ಲೇ ಅಲ್ಲಿ ನೋಡಿ ಇಲ್ಲಿ ಇದ್ದೀರಾ. ಇಲ್ಲ ಅಲ್ಲಿ ಆ ಕಡೆ ಅಷ್ಟು ವ್ಯೂ ಬರಲ್ಲ, ಈ ತರ ವ್ಯೂ ಬರಲ್ಲ. ಹೌದು ಹೌದೇನ್ರಿ, ಅಲ್ಲಿ ಹೋಗೋಣ. ಯಾರೇ ಇರ್ಲಿ ನಮ್ಗೇನು. ಅದೇ ಬ್ರೋ ಗೈಸ್, ಏನ್ ಗೈಸ್ ಇದು? ಬಿಸಿಲಲ್ಲಿ ಹೊಡ್ಯಕ್ ಬಂದ್ರೆ ತಾನೆ. ಅದೇ ಏನ್ ಗುರು ಇದು ವ್ಯೂ? ಇದಕ್ಕಿನ ಚೆನ್ನಾಗಿರೋದು ಯಾವ್ದನ್ನ ಇದೆಯಾ ಅಂಪಿ? ಇವಾಗ ಎಲ್ಲ ಒಂದೊಂಥರ ಚೆನ್ನಾಗಿ. ಇಲ್ಲಿ ಬಂದ್ರೆ ನೋಡಿ ಇದೇ ಒಂಥರ. ಹೌದು ಹೌದು, ಏನು ಇಲ್ಲ ಇಲ್ಲಿ. ಹೌದು ಅಷ್ಟೇ. ನೋಡಿ ಇಷ್ಟೇ ಜನ ಇರೋದು ಗೈಸ್. ಅಷ್ಟೇ ಏನಿದೆ ಬ್ರೋ ಅಲ್ಲಿ? ಏನು ಒಂದು 20 ಗಾಡಿ ಇದೆಯಾ ಜಾಸ್ತಿ? ಟೆಂಟ್ ಎಲ್ಲಿ ಸೆಟಪ್ ಮಾಡೋಣ? ಟೆಂಟ್ ಅಲ್ಲಿ ಟಾಪ್ ಅಲ್ಲಿ ಮಾಡೋಣ ಬ್ರೋ. ಆ ವ್ಯೂ ಪಾಯಿಂಟ್ ನಾನು ವಿಡಿಯೋ ಮಾಡ್ಬೇಕು. ಅಲ್ಲಿಂದ ನೋಡು ಫುಲ್ ಎಲ್ಲ ಮಾಡೋಣ. ಕಾರಿಡಾರ್ ಅಲ್ಲಿ ತೋರಿಸ್ತೀನಿ ಬನ್ನಿ ಗೈಸ್, ಅಲ್ಲಿ ಮೇಲೆ ಹೋಗಿ ನಿಮಗೆ. ಗೈಸ್ ತೋರಿಸ್ತೀನಿ ನೋಡಿ ಸರ್, ನೋಡಿ ನಿಮಗೆ ವ್ಯೂ ಗೈಸ್. ನೋಡಿ ಗೈಸ್ ಎಷ್ಟು ಅಮೇಝಿಂಗ್ ಆಗಿದೆ ನೋಡಿ ಗೈಸ್ ಇದು. ವಾವ್, ಗೈಸ್ ಇದು ಹೆಸರು ತಕ್ಕಂಗೆ ಇದೆ. ಹೇಳ್ತಾನೆ ಇದ್ದೀನಿ, ತಿರ್ಗಾನು ದೇವ್ರ ಮನೆ ಇದ್ದಂಗೆ ಇದೆ ಗೈಸ್. ಸೀರಿಯಸ್ ಆಗಿ ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ದೀನಿ ಅನ್ನೋ ಫೀಲಿಂಗ್ ನನಗೆ. ಸೀರಿಯಸ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೈಸ್ ಇದು. ವಾವ್, ಥೆರಪಿನೇ ಬೇಡ ಅಲ್ಲ ಗೈಸ್. ಎಷ್ಟೋ ಜನ ಡಿಪ್ರೆಷನ್ನು ಏನೇನೋ ರೋಗಗಳಿಂದ ಹೋಗ್ತಿರ್ತಾರೆ. ಈ ಥರ ಒಂದು ಥೆರಪಿ ಇದಕ್ಕಿಂತ ಇನ್ನೇನು ಬೇಕು ಗೈಸ್? ಸೀರಿಯಸ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೀರಿಯಸ್ ಆಗಿ ನೀವೆಲ್ಲರೂ ಬರಬೇಕಿಲ್ಲಿ, ಈ ಥರ ಒಂದು ಥೆರಪಿ ತಗೊಬೇಕು. ಯಾರ್ಯಾರು ಈ IT ಕೆಲಸ ತುಂಬ ಸ್ಟ್ರೆಸ್ ಆಗಿರ್ತೀರ ಅವರೆಲ್ಲ ಬನ್ನಿರಿ. ದುಡ್ಡು ಯಾರು ಕೊಡ್ತಾರೆ ಅಂದ್ಕೊಂಡಿದ್ದೀರಾ ಗೈಸ್? ಅರೇಂಜ್ ಮಾಡ್ಕೊಂಡು ಬನ್ನಿ ಗೈಸ್. ಇದಕ್ಕಿಂತ ಏನಿದೆ? ಭಗವಂತ ಎಲ್ಲ ಕೊಟ್ಟವನೇ. ಇದೆಲ್ಲ ನಾವು ನೋಡಿಲ್ಲ ಅಂದ್ರೇ ತಪ್ಪಾಗೋಡುತ್ತೆ. ಸೊ ಯಾ ಗೈಸ್, ಮೇಲ್ಗಡೆ ಗೈಸ್ ನೋಡಿ ಗೈಸ್, ಮಳೆ ಬರ್ತಿದೆ ನೋಡಿ ಗೈಸ್. ವ್ಯೂ ನೋಡಿ ಗೈಸ್, ವ್ಯೂ ನೋಡಿ. ಕ್ರೇಜಿ, ಅಮೇಝಿಂಗ್ ವ್ಯೂ ಗೈಸ್. ಹುಡುಗರೆಲ್ಲ ಇಲ್ಲಿ ನಿಂತಿದ್ದಾರೆ. ಗೈಸ್ ಫುಲ್ ಮಳೆ ಬಂದು ನೆಂದೋದ್ವಿ ಗೈಸ್. ಸೀರಿಯಸ್ ಆಗಿ ಫುಲ್ ಕಂಪ್ಲೀಟಾಗಿ ನೆಂದೋದ್ವಿ. ಟೆಂಟ್ ಎಲ್ಲ ಫುಲ್ ಕಂಪ್ಲೀಟ್ಲಿ ಪ್ಯಾಕ್ಡು. ಆ ಟೆಂಟನ್ನ ಹಾಕಿ ಒಳಗಡೆ ಹೋಗೋಷ್ಟೊಳಗಡೆ ಈ ಗತಿ ಫುಲ್ ನೆಂದೋಗ್ಬಿಟ್ಟಿದ್ದೀವಿ ಗೈಸ್ ಕಂಪ್ಲೀಟಾಗಿ. ಇವಾಗ ರೂಮ್ ಹುಡ್ಕೊಂಡು ಹೋಗಿ ಊಟ ಮಾಡಿಲ್ಲ, ಊಟ ಮಾಡಿ ನೀಟಾಗಿ ಟೆಂಟೆಲ್ಲ ಗಬ್ಬೆಬ್ರಿಗೆ ಹೋಗ್ಬಿಟ್ಟಿದೆ. ಇವಾಗ ಅದನ್ನೆಲ್ಲ ತೊಳ್ಳಿ ನೀಟಾಗಿ ಆಮೇಲೆ ಮುಂದಿನ ಕಾರ್ಯಕ್ರಮನ ನೋಡೋಣ. ಇದನ್ನ ನೋಡಿ ಗೈಸ್, ಲಾಸ್ಟ್ ವ್ಯೂ ದೇವ್ರ ಮನೆ ಹೆಂಗಿದೆ ನೋಡಿ ಗೈಸ್. ಮೋಡ ನೋಡಿ ಗೈಸ್ ಹೆಂಗೆ. ದೇವ್ರ ಮನೆನೇ ಕ್ರೇಜಿ ಫೀಲಿಂಗ್. ಸೊ ಮುಂದಿನ ಕಾರ್ಯಕ್ರಮ ನಾನು ನಿಮಗೆ ಮುಂದೆ ತಿಳಿಸ್ತೀನಿ ಗೈಸ್.
ಸೊ ಇದು ದೇವ್ರ ಮನೆಯಿಂದ ಬಂದ್ವಿ ನಾವು ಇವಾಗ ಕೊಟ್ಟಿಗೆಹಾರಕ್ಕೆ. ಕೊಟ್ಟಿಗೆಹಾರದಲ್ಲಿ ನೀರು ದೋಸೆ ಫೇಮಸ್ ಅಂತೆ, ಅದಕ್ಕೋಸ್ಕರ ಇಲ್ಲಿ ಬಂದು ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀವಿ. ದೇವ್ರ ಮನೆ ಅಂತ ನೋಡಿದ್ದೀರಾ, ಇಟ್ ವಾಸ್ ಅಮೇಝಿಂಗ್. ದೆನ್ ಕೊಟ್ಟಿಗೆಹಾರದಲ್ಲಿ ಇವತ್ತಿದ್ದು ನೆಕ್ಸ್ಟ್ ಡೇ ಧರ್ಮಸ್ಥಳಕ್ಕೆ ಹೋಗೋ ಪ್ಲ್ಯಾನ್ಸ್ ಇದೆ. ನನ್ನ ಫ್ರೆಂಡ್ಸನ್ನ ಕೇಳಿ ಹೆಂಗಿತ್ತು ದಿವಸ, ಹೆಂಗಿತ್ತು ಏನಾಯ್ತು, ಹೆಂಗಿತ್ತು ಇವತ್ತು ದಿನ? ದೇವ್ರ ಮನೆ ಹೋಗಿದ್ರಿ, ದೇವ್ರ ಮನೆ ಇದ್ದಂಗೆ ಇತ್ತಲ್ಲಪ್ಪ ಅದು. ನೆಂದೋಗಿ ಅದೊಂದು ಸೀನಾಗಿ ತೆಟ್ಟಲ್ಲ ಪ್ರಾಬ್ಲಮ್ ಆಗೋಯ್ತು ಅಷ್ಟೇ. ಅದೇ. ನಿಂಗೆ ಹೆಂಗಿತ್ತು ಬ್ರೋ? ಸಕ್ಕದಾಗಿತ್ತು. ಮತ್ತೆ ಬ್ರೋ ಒಬ್ಬೊಬ್ಬನೇ ಬಿಟ್ಬಿಟ್ಟು ಎಲ್ಲೆಲ್ಲ ಹೋಗ್ಬಿಡ್ಬೇಡ ಬ್ರೋ. ಎಕ್ಸ್ಪ್ಲೋರೇಷನ್ ಓಕೆ. ಅರ್ಜಿತಂತೂ ನಮ್ಮನ್ನ ಸಪ್ರೇಟಾಗಿ ಬಿಟ್ಟು ನಮ್ಮನ್ನ ನಾವು ಸಡನ್ನಾಗಿ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿದೆ ಅಂದ್ಬಿಟ್ಟು ಒಬ್ಬೊಬ್ಬನೇ ಎಲ್ಲೆಲ್ಲೋ ಹೋಗ್ಬಿಟ್ಟ. ಅದಾದಮೇಲೆ ಬಂದು ಆಮೇಲೆ ಎಂಜಾಯ್ ಮಾಡಿದ್ವಿ. ಸೊ ಗೈಸ್, ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಮುಂದಿನ ಏನೋ ಹಿಂಗೆ ತೋರಿಸ್ತೀನಿ ನೋಡಿ. ಬಾಯ್ ಗೈಸ್.